ಕರದ ಗದೆಗೂ ಬೆಗಲೊಳ್ಳಂತ ಸುಯೋಧನು ಹರಿಯುತ್ತಿಗ ರಕ್ತದೋ ಗುಳಿಯ ಹೆಮ್ಮಡುವನು ತರಿಸಿ ಹರಿಯುತ್ತಿಗ ರಕ್ತದೋ ಗುಳಿಯ ಹೆಮ್ಮಡುವನು ತರಿಸಿ ರಣಧಾರಿಣಿಯೋ ಓರ್ವನೇ ಬರುತ್ತಿರ್ದ ಏನೆಂಬೆ ಅದ್ಭುತವನು ಕುರುಕುಲನಾಥನನು ಹುಡುಕುತ್ತ ಸಂಜಯ ಬಂದನಾಯಡೆ ಸಂಜಯ ಬಂದ ಸಂಜಯ ಬಂದ ಆಯಡೆಗೆ ನನ್ನೊಡೆಯ ಕೌರವ ಎಲ್ಲಿದ್ದೀಯ ಪ್ರಭು? ನಿನ್ನನ್ನೇ ನಾನು ಹುಡುಕುತ್ತಾ ಬಂದವ. ಈ ರಣದಾಡರಣೆಯಲ್ಲಿ ಜಾರುತ್ತಾ ಬೀಳುತ್ತಾ ಎಲ್ಲಿದ್ದೀಯ ಕೌರವ? ಕುರುಕ್ಷೇತ್ರದ ಯುದ್ಧದ ವಾರ್ತೆಯನ್ನ ಧೃತರಾಷ್ಟ್ರ ಭೂಪತಿಗೆ ತಿಳಿಸುತ್ತಾ ಇದ್ದವ. ಈ ಮಧ್ಯಾಹ್ನದ ವೇಳೆಯಲ್ಲಿ ಕೌರವ ಈ ರಣಾಂಗಣದಲ್ಲಿ ಕಾಣದೇ ಇದ್ದಾಗ ನನ್ನನ್ನ ಧೃತರಾಷ್ಟ್ರ ಅಟ್ಟಿದ ನನ್ನ ಮಗನಲ್ಲಿ ನೋಡಿದ ತಂದೆಯ ಎನ್ನುವುದಾಗಿ ಅವನಿಂದಲೇ ಆಜ್ಞೆಯನ್ನ ಹೊತ್ತು ಈ ರಣಧಾರುಣಿಗೆ ಬಂದಿದ್ದೇನೆ. ಕೌರವ ಎಲ್ಲಿದ್ದೀಯ ಕೌರವ? ಕೌರವ ಪೊಡವಿ ಪಾಲಕ ಭಾಗ್ಯದಾಯಕ ಪೊಡವಿ ಪಾಲಕ ಭಾಗ್ಯದಾಯಕ ನುಡಿಯದಲ್ಲಿಗೆ ನಡುವೆ ಮುಂದಕ್ಕೆ ನುಡಿಯದಲ್ಲಿಗೆ ನಡುವೆ ಮುಂದಕ್ಕೆ ನಡುವೆ ಮುಂದಕ್ಕೆ ನೋಡಿಯಡಗಿ ಹೀಗಾಗಿದೆ ಪುಣ್ಯ ಫಲವೇ ಪೊಡವಿ ಪಾಲಕ ಭಾಗ್ಯದಾಯಕ
ನನ್ನನ್ನು ಬೆನ್ನಟ್ಟುತ್ತಿದ್ದಾನೆ ಎನ್ನುವ ಭ್ರಮೆಯಲ್ಲಿ ಎತ್ತಿನ ಗದೆಯಿಂದ ಅವನ ನೆತ್ತಿಯನ್ನು ಸೀಳುವುದಕ್ಕೆ ಮುಂದಾದೆ. ಪ್ರಭು, ನೋಡಿದರೆ ನೀನು ನಾನು ಸಂಜಯ, ಧೃತರಾಷ್ಟ್ರನ ಸಾರಥಿ ಮಂತ್ರಿ. ಪ್ರಭು, ಸಂಜಯ, ನಿನ್ನನ್ನು ಈ ಸ್ಥಿತಿಯಲ್ಲಿ ನೋಡುತ್ತೇನೆ ಎನ್ನುವುದಾಗಿ ನಾನು ಭಾವಿಸಿರಲಿಲ್ಲವಾ? ನನ್ನ ಕಣ್ಣುಗಳನ್ನೇ ಈ ಹೊತ್ತು ನಾನು ನಂಬಲಾಗಿರುವಂತಹ ಸ್ಥಿತಿ. ಇಂತಹ ಸ್ಥಿತಿಯನ್ನ ನೋಡುವುದಕ್ಕಿಂತ ಯಾಕೆ ನನ್ನನ್ನು ಕುರುಡಾಗಿಸಲಿಲ್ಲ? ಯಾಕೆ ನನ್ನ ಕಣ್ಣುಗಳು ಇಂಗ್ಯವಾಗಲಿಲ್ಲ? ಪ್ರಭು, ಸಂಜಯ, ಸಾಮಾನ್ಯನೇ ಅಲ್ಲವಲ್ಲ. ಚಂದ್ರಾನ್ವಯದ ಭಾಗ್ಯದಾತ ಎನ್ನುವ ನಗಳತೆಯನ್ನ ಪಡೆದವ ನೀನು. ಆದರೆ ಈ ಹೊತ್ತು ನಿನ್ನ ಭಾಗ್ಯವನ್ನೇ ಅರಸುತ್ತಾ ಈ ರಣದಾರುಣಿಯಲ್ಲಿ ಹೋಗುತ್ತಾ ಇದ್ದೀಯ ಪ್ರಭು. ಹೆಣಗಳ ಮಧ್ಯದಲ್ಲಿ ಏಳುತ್ತಾ ಜಾರುತ್ತಾ ನಡೆಯಲಾಗದೆ ಒಬ್ಬೊಂಟಿಯಾಗಿ ನೀನು ಹೋಗುತ್ತಾ ಇದ್ದರೆ ಎಂತಹ ವ್ಯಥೆಯಾಗುತ್ತದೆ ನನಗೆ. ಒಂದೊಂದು ಕಾಲದಲ್ಲಿ ನೀನೇ ಆಡಿರುವಂತಹ ಮಾತುಗಳು ಈಗಲೂ ಕೂಡ ನನ್ನ ಕಿವಿಯಲ್ಲಿ ಎಂಗಡಿಸುತ್ತಾ ಇದೆ. ರಿಪುಗಳನ್ನು ಕಡಿಯುತ್ತೇನೆ, ಅವರ ಉದರವನ್ನು ಕೀಳುತ್ತೇನೆ. ಎಲ್ಲಿ ಹೋಯಿತು ಆ ಛಲದ ವಾಕ್ಯಗಳೆಲ್ಲ? ಎಲ್ಲಿ ಹೋಯಿತು? ಏನನ್ನು ಮಾತನ್ನಾಡದೆ ನಿಟ್ಟುಸುರನ್ನ ಬಿಡುತ್ತ ಗಂಟಲ ಪಥೆಯ ಹಾರುತ್ತ ಕಣ್ಣಿನಲ್ಲಿ ಕಾಂತಿಯನ್ನ ಕಳೆದುಕೊಂಡು ಒಬ್ಬಂಟಿಯಾಗಿ ಬರುತ್ತಾ ಇದ್ದೀಯಲ್ಲ ಪ್ರಭು. ಪ್ರಭು, ನೀನಿರಬೇಕಾದಂತಹ ಸ್ಥಿತಿ ಯಾವುದು? ಬಿಡದೆ ಬಾಗುತ್ತಂದ್ರೆ ಬರು ಮಕುಟವ ಬಿಡದೆ ಬಾಗುತ್ತಂದ್ರೆ ಬರು ಮಕುಟವ ಇಡುವ ಕೋಮಲ ಚರಣ ಇದರೊಳು ಇಡುವ ಕೋಮಲ ಚರಣ ಇದರೊಳು ನಡೆವೆ 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 ನೀ ಎಂತ ಕಟ ರಕ್ತದೆ ತುರಗೆ ಬೆದರಿ ಮಡುವಿನ ರಕ್ತದೆ ತುರಗೆ ಬೆದರಿ 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 ಬಿಡದೆ ಪಾಗುತ್ತಂದ್ರೆ ಬರು ಮಕುಟ ಬಗೆಡುವ ಕೋಮಲ ಚರಣ ಇದರೊಳು ಕೊಡವಿ ಪಾಲಕ ಭಾಗ್ಯದಾಯಕ ನಿನ್ನ ಸ್ಥಿತಿಯನ್ನ ನಾನು ಕಂಡವ.
ಅಂದೊಂದು ಕಾಲದಲ್ಲಿ ನಿನ್ನ ವೈಭವವನ್ನ ನಾನು ಕಣ್ತುಂಬಿಕೊಂಡವ. ನಾನು ಹುಟ್ಟುವಾಗ ಒಬ್ಬ ಮಗನಾಗಿ ಹುಟ್ಟಲಿಲ್ಲ ನೀನು. 100 ಮಂದಿ ಮಕ್ಕಳಾಗಿ ನೀವು ಹುಟ್ಟಿದವರು. ಆದ್ರೆ 199 ಮಕ್ಕಳಿಗೆ ಸಿಗದಂತಹ ಪ್ರೀತಿ, ಮಮತೆ, ವಿಶ್ವಾಸ, ಅದಕ್ಕಿಂತಲೂ ಮಿಗಿಲಾದ ಪ್ರೀತಿಯನ್ನ ಉಂಡವ ಸತ್ಯ ಹೌದೇ ಅಲ್ಲವೇ? ಯಾಕೆ ಈ ಭಾವ ಅಂತ ಕೇಳಿದ್ರೆ, ಮುಂದೊಂದು ದಿನ ಚಂದ್ರೋನ್ಮಯದ ಬೆಳಕಾಗಿ ನೀನು ಕಂಗೊಳಿಸ್ತಿ. ಈ ಗುರುಕುಲದ ಸಾಮ್ರಾಜ್ಯಕ್ಕೆ ಅಧಿಪತಿಯಾಗ್ತೀಯ ಎಂಬಂತಹ ಹೊಂಗನಸು ನಮ್ಮದು. ಬಾಲ್ಯದಲ್ಲಿ ನೀನು ನೆಲದಲ್ಲಿ ಓಡಾಡಿದವ ಅಲ್ಲ ಪ್ರಭು. ನಿನ್ನನ್ನು ಎತ್ತಿ ಹಾಡಿಸಿದ ಕೈಗಳು ಇದು. ಅಲ್ಲವಲ್ಲ, ಬಾಲ್ಯದಲ್ಲಿ ಅಂತಹ ವೈಭವವನ್ನು ಕಂಡಂತಹ ನೀನು ಆ ವೈಭವಗಳು ಕೂಡ ವಿಸ್ತರಿಸುತ್ತಾ ಸಾಗಿತು. ಬೆಳೆದೆ, ದೊಡ್ಡವನಾದೆ. ಆಗ ಬೀಸುವುದಕ್ಕೆ ಛತ್ರ ಚಾಮರಗಳು, ನಿನ್ನ ಕಣ್ಣಂಚಿಗೆ ಕರೆಯುವುದಕ್ಕೆ ಆಳು ಕಾಳುಗಳು ಆಜ್ಞೆಯನ್ನ ಶಿರಸ್ಸಿನಲ್ಲಿ ವಹಿಸುವಂತಹ ಅವರು. ಅಷ್ಟೇ ಅಲ್ಲ, ಸಾಮಂತರು, ಮಾಂಡಲಿಕರು ನಿನ್ನ ಕಿರುನೋಟಕ್ಕಾಗಿ ಹಪಾಪಿಸಿದವರನ್ನ ನಾನು ಕಣ್ಣಾರೆ ಕಂಡವ ಪ್ರಭು. ನಾನು ತಮ್ಮ ಮುಕುಟವನ್ನ ನಿನ್ನ ಪಾದಕ್ಕೆ ಅರ್ಪಿಸಿ ನಿನ್ನ ಕಾರುಣ್ಯದ ಒಂದು ಮಾತಿಗಾಗಿ ಅವರೆಲ್ಲ ಕಾಯುತ್ತಾ ಇದ್ದವರು ಪ್ರಭು. ಅಂತಹ ವೈಭವ ಇವತ್ತು ಯಾವ ಸ್ಥಿತಿಗೆ ಬಂದಿದೆ? ಈ ರಣದಾರುಣಿಯಲ್ಲಿ ಕರ್ಕಶವಾಗಿ ಗೀಳುತ್ತಿರುವಂತಹ ಹದ್ದುಗಳು, ಕಾಗೆಗಳು, ತುಂಡು ಮಾಂಸಕ್ಕಾಗಿ ಅಲೆಯುತ್ತಿರುವಂತಹ ನರಿ ನಾಯಿಗಳು. ಅಷ್ಟೇ ಅಲ್ಲ, ರತ್ನಗಂಬಳಿಯಲ್ಲಿ ನೀನು ಹೋದವನಲ್ಲವೇ ನೀನು ಅಂದೊಂದು ಕಾಲದಲ್ಲಿ. ಆದರೆ ಇವತ್ತು ನಮ್ಮವರ ರಕ್ತ ನೆಲಕ್ಕೆ ಅಂಟಿ ಆ ನೆಲದಲ್ಲೇ ನೀನು ತೆವಳುತ್ತಾ ಸಾಗುತ್ತಾ ಬರ್ತಾ ಇದ್ದವ. ಯಾಕೆ ಈ ವೈಭವವನ್ನ ಕಳೆದುಕೊಂಡೆ? ಇದಕ್ಕೊಂದು ಬಲವಾದ ಕಾರಣ ಅಂತ ನೋಡಿದ್ರೆ, ಇಂದು ನಿನ್ನಯ ಮಂದಮತಿಗಳು ನಿನ್ನಯ ಮಂದಮತಿಗಳು ಸಂದರ್ಯರು ಉಳಿದೆ ಓರ್ವನೇ. ಉಳಿದೆ ಓರ್ವನೇ, ಉಳಿದೆ ಓರ್ವನೇ. ಮಂದಭಾಗ್ಯರು ನಾವು, ಮಂದಭಾಗ್ಯರು ನಾವು ದೊರೆಯೇ ಮಂದಭಾಗ್ಯರು ನಾವು ಎಂದು ಸಂಜೆಯ ಮರುಗಿದ ಗೌರವ. ಸಂಜಯ, ಬಿದ್ದವರ ಮೇಲೆ ಕಲ್ಲು ಹೆಚ್ಚಂತೆ, ಒಂದು ಕಲ್ಲು ಹೆಚ್ಚಂತೆ. ನಾನು ನಿನ್ನ ಬಗ್ಗೆ ದೂಷಿಸ್ತೇನೆ ಎನ್ನುವುದಾಗಿ ಭಾವಿಸಬೇಡ ಸಂಜಯ. ಪರಿಸ್ಥಿತಿಯೇ ಹೀಗೆ ಮಾತಾಡುವಂತೆ ಮಾಡುತ್ತಾ ಇದೆ. ಈ ಕುರುವಂಶವನ್ನ ನಾಶಕ್ಕೆ ಕಾರಣ ಯಾರು ಅಂತ
ಅಪಹರಿಸುವುದಕ್ಕೆ ಏನು ಕಾರಣ ಇರಬಹುದು? ನೀನು ಸಾಮಾನ್ಯ ಅಲ್ಲವಲ್ಲ. ಚಕ್ರವರ್ತಿ ಪೀಠವನ್ನು ಅಲಂಕರಿಸದೇ ಇರಬಹುದು, ಆದರೆ ಅನಭಿಷಕ್ತ ದೊರೆಯಾಗಿ ನೀನು ಆ ಸಾಮ್ರಾಜ್ಯವನ್ನು ಆಳಿದಂತಹ ಅನುಭವ ನಿನ್ನದೇ ಅಲ್ಲವೇನು? ನಿನ್ನ ಆಳ್ವಿಕೆಯಲ್ಲಿ ನಾವು ಬರಗಾಲ ವಾಮರವನ್ನು ನೋಡಿದವರಲ್ಲ, ಅಧರ್ಮವನ್ನೂ ಕೂಡ ಕಂಡವರಲ್ಲ. ಹಾಗಿದ್ದ ಮೇಲೂ ಕೂಡ ಈ ಅನರ್ಥ ಪರಂಪರೆ ಹೇಗಾಯಿತು ಎನ್ನುವುದಕ್ಕೆ ಒಂದು ಕಾರಣ ಗೌರವ. ಸರ್ವ ಬಣ್ಣವನ್ನ ಮಸಿ ನುಂಗಿತ್ತು ಎನ್ನುವಂತಹ ಮಾತಿದೆ. ನಿನ್ನೊಳಗಿನ ಉರಿ ತಾಂಡವ ದ್ವೇಷ, ನಿಷ್ಪಾಂಡವ ಪೃಥ್ವಿಯನ್ನಾಗಿ ಮಾಡುತ್ತೇನೆ. ಈ ಗೌರವ ಹುಟ್ಟಿರುವುದೇ ಜಲಕ್ಕಾಗಿ, ನೆಲಕ್ಕಾಗಿ ಅಲ್ಲ. ಹೇಳಿದವನು ನೀನೇ ಅಲ್ಲವೇ? ಅಂಥ ನಿನ್ನ ದ್ವೇಷದ ಜ್ವಾಲೆಯೇ ಈ ಹೊತ್ತು ಇಡೀ ನಮ್ಮ ಸಾಮ್ರಾಜ್ಯವನ್ನ ಸುಟ್ಟು ಕಮರುವಂತೆ ಮಾಡುತ್ತಾ ಇದೆ ಗೌರವ. ಹುಟ್ಟುವಾಗ ನಿನ್ನ ದೇಹವನ್ನ ತುಂಡರಿಸಿ ಸಮಪಾಲು ಮಾಡುವುದಕ್ಕೆ ನೀನು ಒಪ್ಪಿಕೊಂಡವ. ಆದರೆ ಭೂಮಿ ಸಮಪಾಲು ಮಾಡಬೇಕು ಅಂತ ಹೇಳುವಾಗ ನಿನಗೆ ಮನಸ್ಸು ಒಪ್ಪುವುದಿಲ್ಲ ಅಲ್ಲವೇ? ಆರಿದರೆ ಆದರಿಸುವವರ್ಯಾರು ಸಂಜಯ, ಆದರಿಸುವವರ್ಯಾರು ವಿಧಿ ಬರೆದ ಅಕ್ಷರಕ್ಕೆಂದು ಪ್ರತಿಕೂಲಾದಿ ಉಂಟೆ. ಆದರಿಸುವವರ್ಯಾರು ಪ್ರತಿಕೂಲಾದಿ ಉಲ್ಟೆ ಎನ್ನುತ್ತ ಕಂಬನಿ ತುಂಬಿ ಉಸಿರಿದನು. ಹತಭಾಗ್ಯನಲ್ಲ. ನಿನ್ನ ಪ್ರಶ್ನೆಗಳಿಗೆಲ್ಲ ಉತ್ತರಿಸುವುದಕ್ಕೆ ಇದು ಸಮಯವೂ ಅಲ್ಲ. ನೆಲದ ವಿಚಾರದಲ್ಲಿನ ನನ್ನ ತಾತ್ವಿಕ ನಿಲುವು ನಿಮಗೆ ಯಾರಿಗೂ ಅರ್ಥವಾಗಲಿಲ್ಲವೋ, ಅರ್ಥ ಮಾಡಿಕೊಳ್ಳುವ ಪ್ರಯತ್ನವನ್ನು ನೀವು ಮಾಡಲಿಲ್ಲ. ಎಲ್ಲರೂ ನನ್ನನ್ನು ಹಳಿದು ಹೀಯಾಳಿಸಿದರು. ಕೇವಲ ನನ್ನ ವೈಯಕ್ತಿಕ ಛಲದ ನೆಲೆಯಲ್ಲಿ ನನ್ನ ಕನಸಿನ ಭರತ ಖಂಡವನ್ನ ಕಟ್ಟುವ ಕನಸನ್ನು ಮುಂದುವರೆಸಿದೆ. ಅದಕ್ಕೆ ಅಡ್ಡ ಬಂದ ಪಾಂಡವರ ಮೂಲವನ್ನು ನಾಶ ಮಾಡುವುದಕ್ಕೆ ಭಾರತ ಯುದ್ಧವೂ ಕಾರಣವಾಯಿತು. ನಡೆದು ಹೋದಂತಹ ಈ ಯುದ್ಧದಲ್ಲಿ ನನ್ನ ಸ್ನೇಹಿತರು, ಬಂಧುಗಳು, ಬಾಂಧವರು ಎಲ್ಲರನ್ನೂ ಕಳೆದುಕೊಂಡ ಈ ಕ್ಷಣದಲ್ಲಿ ಬದುಕಿನ ಸತ್ಯದ ಅರಿವನ್ನ ಮಾಡಿಕೊಳ್ಳುತ್ತಾ ಇದ್ದೇನೆ. ಜಯ, ಏನು ಪ್ರಭು? ಈ ಜೀವನ ಎನ್ನುವುದು ವಿಶಾಲವಾದಂತಹ ವನ ಇದ್ದ ಹಾಗೆ. ವನವೊಂದು ಸಮೃದ್ಧವಾಗಿ ಬೆಳೆದು ನಿಂತಾಗ ಎಷ್ಟು ಪಕ್ಷಿ ಪ್ರಾಣಿಗಳು ಅದರಲ್ಲಿ ಆಶ್ರಯವನ್ನ ಪಡೆದಿರುವುದಿಲ್ಲ. ಒಮ್ಮೆ ಪ್ರಕೃತಿಯ ವಿಕೋಪಕ್ಕೆ ತುತ್ತಾಗಿ ಸಮೃದ್ಧವಾಗಿದ್ದಂತಹ ವನ ಬಸಿದು ಬರಡಾಗಿ ಹೋಯಿತು ಎಂತಾದರೆ ಅಲ್ಲಿ
ಪ್ರಾಣಿಗಳೆಲ್ಲವೂ ಆ ವನವನ್ನ ನಿರ್ದಾಕ್ಷಿಣ್ಯವಾಗಿ ತಿರಸ್ಕರಿಸಿ ಹೋಗುವುದಿಲ್ಲವೇ? ಬರಡಾಗಿ ಹೋದಂತಹ ವನವನ್ನ ಶಪಿಸೋಣವೇ? ಆ ವನವನ್ನ ತಿರಸ್ಕರಿಸಿ ಹೋದಂತಹ ಪಕ್ಷಿ ಪ್ರಾಣಿಗಳನ್ನ ಆಕ್ಷೇಪಿಸೋಣವೇ? ಕೂಡದು. ಎಲ್ಲಿಯವರೆಗೆ ಮನುಷ್ಯ ದಕ್ಕಿಸಿಕೊಳ್ಳಬೇಕು ಅಲ್ಲಿಯವರೆಗೆ ಕೇವಲ ವೈಯಕ್ತಿಕವಾದ ಬಲ ಮತ್ತು ಛಲಗಳು ಸಾಕಾಗುವುದಿಲ್ಲ ಎನ್ನುವಂತಹ ಜೀವನದ ಸತ್ಯ ನನ್ನ ಅರಿವಿಗೆ ಬಂದಿದೆ. ಏನನ್ನೇ ಸಾಧಿಸುವುದಕ್ಕೆ, ಸಾಧಿಸಿದ್ದನ್ನು ದಕ್ಕಿಸಿಕೊಳ್ಳುವುದಕ್ಕೆ ಜನ್ಮ ಜನ್ಮಾಂತರದ ಪುಣ್ಯದ ಫಲ ಎನ್ನುವುದು ಬೇಕಾಗುತ್ತದೆ. ಸಂಜಯ, ಎಲ್ಲಿಯವರೆಗೆ ಈ ಸುಯೋಧನನ ಬದುಕಿನಲ್ಲಿ ಜನ್ಮ ಜನ್ಮಾಂತರದ ಪುಣ್ಯದ ಕುಂಭ ಎನ್ನುವುದು ತುಂಬಿ ತುಳುಕುತ್ತಿತ್ತು, ಲಕ್ಷೋಪಲಕ್ಷ ಸಂಖ್ಯೆಯಲ್ಲಿ ನನ್ನನ್ನು ಸುತ್ತುವರೆದವರಿದ್ದರು. ಆ ಪುಣ್ಯದ ಕುಂಭ ಈ ಹೊತ್ತು ಬತ್ತಿ ಬರಡಾಗಿ ಹೋದಾಗ ಪ್ರತ್ಯಕ್ಷ ಜಯಸಿರಿಯೇ ನನ್ನನ್ನು ತಿರಸ್ಕರಿಸಿ ಹೋದರೆ ಯಾರು ಆಧರಿಸ್ತಾರೆ? ಯಾರು ಆಧರಿಸ್ತಾರೆ? ಗೌರವ, ಸಮಾಧಾನದ ಮಾತುಗಳನ್ನು ಆಡಬಹುದು ನೀನು. ಪುಣ್ಯ ಎಂದು ನಿನ್ನನ್ನ ನೀನು ತಪ್ಪಿಸಿಕೊಳ್ಳಬಹುದು. ಆದರೆ ಇಲ್ಲಿಯವರೆಗೆ ನಡೆದದ್ದನ್ನು ಅಳಿಸುವುದಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲವಲ್ಲ. ಆದರೆ ನಾವು ಯೋಚಿಸಬೇಕಾಗಿದ್ದು ನಾಳೆಯ ಬಗ್ಗೆ, ಭವಿಷ್ಯದ ಬಗ್ಗೆ. ಭವಿಷ್ಯದ ಬಗ್ಗೆ ನಿನ್ನ ಯೋಚನೆ ಏನು ಗೌರವ? ಎಲವು ಸಂಜಯ ಕೇಳು ಕಡಿಮೆಯಾಗಿದೆ ಎಂದು ಭಾವಿಸಬೇಡ. ಈ ಹೊತ್ತಿನಲ್ಲಿ ಮಧೋನ್ಮತ್ತರಾದಂತಹ ಪಾಂಡವರನ್ನು ತುಳುಕಿದರೆ ನಾನು ಬಯಸಿದಂತಹ ಜಯಸಿರಿ ನನಗೆ ದೊರಕುವುದಿಲ್ಲ. ಹಾಗಾಗಿ ಈ ದಿನವನ್ನ ಉತ್ತರಿಸಿ ನಾಳೆ ಪಾಂಡವರನ್ನು ಒಡೆಯುತ್ತೇನೆ. ಭೀಮಸೇನ ಇದ್ದಾನ ನಡೆಯುವ ಕದನದಲ್ಲಿ ಆ ಭೀಮಸೇನನ ಉರವನ್ನ ಬಗೆದು ಅದೇ ರಕ್ತದಿಂದ ಸತ್ತ ನನ್ನ ತಮ್ಮಂದಿರ ಹಬ್ಬಕ್ಕೆ ತರ್ಪಣವನ್ನ ಕೊಡುತ್ತೇನೆ. ಹೆಚ್ಚೇನು ನರನ ಶಿರವನ್ನು ಹೊಡೆದು ನೋಡು
ಅವನ ನೆತ್ತಿಯನ್ನ ಕುಟ್ಟುತ್ತೇನೆ. ಮಿಕ್ಕ ಭಟರು ನನ್ನನ್ನು ಪ್ರಶ್ನಿಸಿ ಬಂದರು ಅಂತಾದರೆ ರಣಕ್ಷೇತ್ರದ ಶಾಂತಿಗಳಿಗೆ ಉಣಬಡಿಸುತ್ತೇನೆ. ನಂಬು ಸಂಜಯ, ನಂಬು. ಪ್ರಭು, ಈಗಲೂ ಕೂಡ ನೀನಾಡುತ್ತಿರುವಂತಹ ಛಲದ ನುಡಿಗಳನ್ನ ಕೇಳುವಾಗ ಮನಸ್ಸಿಗೆ ಸಂತೋಷವೇ ಆಯಿತು. ಆದರೆ ನಾನಾಗಿಯೇ ಈ ರಣಕ್ಷೇತ್ರವನ್ನ ಪ್ರವೇಶಿಸಿದವನಲ್ಲವಪ್ಪ. ನಿನ್ನ ತಂದೆಯೇ ನನ್ನನ್ನ ಈ ಕಡೆಗಾಗಿ ಅಟ್ಟಿದ್ದು. ನನ್ನ ಮಗನಲ್ಲಿ ನೋಡಿ ಬಾ ತಂದೆಯ ಎನ್ನುವುದಾಗಿ ಅವಲತ್ತುಕೊಂಡಾಗ ನಿನ್ನನ್ನು ಕಾಣುವುದಕ್ಕಾಗಿ ಬಂದವ. ನಿನ್ನ ತಂದೆಗೆ ಏನಂತ ಹೇಳುವುದು? ತಂದೆ ಗತಿ ಧೈರ್ಯವನ್ನು ಗತಿ ಧೈರ್ಯವನ್ನು ತೊಳುವುದು ಸಿರೈ ನೀನು. ಗತಿ ಧೈರ್ಯವನ್ನು ತೊಳುವುದು ಸಿರೈ ನೀನು. ಇಂದು ಜನನಿಗೆ ಬಿಡದೆ ಇನಿದೆಲ್ಲ ಕರುಣಿಗತಿ ಧೈರ್ಯವನ್ನು ತಾರತಮ್ಯದಿ ಬೇಳು. ಕರುಣಿಗತಿ ಧೈರ್ಯವನ್ನು ತಾರತಮ್ಯದಿ ಬೇಳು. ಅರಮನೆಯ ಜನಕ್ಕೆಲ್ಲ ಅರುಗು ಭಾಷೆಯನು. ಸಂಜಯ, ನಿನ್ನ ತಂದೆ ಧೃತರಾಷ್ಟ್ರನಿಗೆ ಏನಂತ ಹೇಳುವುದು? ಭಾವೋದ್ವೇಗಕ್ಕೆ ಒಳಗೆ ಆಗಿದ್ದ ನನ್ನನ್ನು ವಾಸ್ತವಕ್ಕೆ ತರುತ್ತಾ ಇದ್ದೆ. ಹುಟ್ಟಿದಾರೋಗ್ಯ ಅಂಧರಾದಂತಹ ನನ್ನ ತಂದೆಯವರ ಸೇವೆಯನ್ನು ಮಾಡುವ ಸೌಭಾಗ್ಯ ಜೀವನದಲ್ಲಿ ನನಗೆ ಬರಲಿಲ್ಲವೋ, ಬಂದಿದ್ದನ್ನು ನಾನೇ ಸ್ವೀಕರಿಸಲಿಲ್ಲವೋ. ಅಂತೂ ಅಂದಿನಿಂದ ಇಂದಿನವರೆಗೆ ಅಂಧರಾದಂತಹ ನನ್ನ ತಂದೆಯವರ ಸೇವೆಯನ್ನು ಅತ್ಯಂತ ಸಮೀಪದಿಂದ ಮಾಡುತ್ತಾ ಅವರ ಪ್ರತಿ ಕ್ಷಣದ ಮಾನಸಿಕ ಏರಿಳಿತ ಏನು ಎನ್ನುವುದನ್ನು ಅರ್ಥ ಮಾಡಿಕೊಂಡವನು ನೀನು. ತಂದೆಯವರ ಮನಸ್ಸಿಗೆ ಯಾವ ರೀತಿಯ ಧೈರ್ಯವನ್ನ ಹೇಳಬೇಕೋ ಅಂತಹ ಧೈರ್ಯದ ಮಾತನ್ನ ನೀನೇ ಹೇಳಬೇಕು ಸಂಜಯ. ನಾನೇ ಹೇಳಬೇಕು. ಹೇಳ್ತೇನೆ ಪ್ರಭು. 99 ಮಂದಿ ಮಕ್ಕಳನ್ನ ಕಳೆದುಕೊಂಡ ಅಮ್ಮನಿಗೆ ಏನಂತ ಹೇಳುವುದು? 100 ಮಕ್ಕಳ ತಾಯಿ 100 ದುಃಖಗಳನ್ನ ಅಂತರಂಗದಲ್ಲಿ ಬಚ್ಚಿಟ್ಟುಕೊಂಡವಳು. ತನ್ನೆಲ್ಲ ಮಕ್ಕಳು ಸತ್ತರು, ಸುಯೋಧನ ಓರ್ವ ಬದುಕಿದ್ದಾನೆ ಎಂತಾದರೆ ತನ್ನ ತಾಯ್ತನಕ್ಕೊಂದು ಅರ್ಥ ಎಂದು ಭಾವಿಸಿದವಳು. ಹೇಳು, ಸುಯೋಧನನ ಶರೀರದಲ್ಲಿ ಕೊನೆಯ ಬಿಂದು ರಕ್ತ ಹರಿಯುವವರೆಗೆ ಹಿಡಿದ ಛಲವನ್ನ ಬಿಡುವವನಲ್ಲ. ತಾಯಿಯ ಮಾತನ್ನ ನಡೆಸಿಕೊಡುವುದು ಈ ಜನ್ಮದಲ್ಲಿ ಸಾಧ್ಯವಾಗದಿದ್ದರೆ ಮುಂದಿನ ಜನ್ಮದಲ್ಲಿ ಮಗನಾಗಿ ಹುಟ್ಟಿ ನಿನ್ನ ಋಣವನ್ನ ತೀರಿಸುತ್ತಾನೆ ಎಂದು. ನಿನ್ನ ಹೆಜ್ಜೆಯ ಮೇಲೆ ಹೆಜ್ಜೆ ನಿಟ್ಟುಕೊಂಡು ನಿನ್ನ ಎಲ್ಲ ಗುಣವನ್ನೂ ಕೂಡ ಒಪ್ಪಿಕೊಂಡು ಬಂದಲ್ಲ ನನ್ನ ಹೆಂಡತಿ ಭಾನುಮತಿ. ಸಂಜಯ, ನಾನು ಕೈ ಹಿಡಿದದ್ದು ಓರ್ವ ಕ್ಷತ್ರಿಯ ಕನ್ಯೆಯನ್ನು. ಕ್ಷತ್ರಿಯನ ಮಡದಿಯಾರು ಆದವಳು ತನ್ನ ಪತಿ ರಣಭೂಮಿಯಲ್ಲಿ ಹೆಣಗಳ ರಾಶಿಯ ತುತ್ತ ತುದಿಯಲ್ಲಿ ನಿಂತು ಪ್ರತ್ಯಕ್ಷ ಮರಣವನ್ನೇ ಉತ್ತರಿಸಿ ಯುದ್ಧವನ್ನು ಮಾಡುತ್ತಿರುವಾಗ ಯಾವ ಮಾನಸಿಕ ಸಿದ್ಧತೆಯಲ್ಲಿ ಇರುತ್ತಾಳೋ ಅಂತಹ ಸ್ಥಿತಿಯಲ್ಲಿ ನನ್ನ ಹೆಂಡತಿ ಇರುತ್ತಾಳೆ ಎನ್ನುವುದು ಸತ್ಯ.
ರಣಕ್ಷೇತ್ರದ ಸರ್ವಸ್ವವನ್ನು ವಿವರವಾಗಿ ನನ್ನ ಹೆಂಡತಿ ಭಾನುಮತಿಗೆ ತಿಳಿಸು. ನಿನ್ನ ಅಪೇಕ್ಷೆಯನ್ನೇ, ನಿನ್ನ ನಿರೀಕ್ಷೆಯನ್ನೇ ಹೊತ್ತಿರುವಂತಹ ಪುರಜನ ಅವರಿಗೆ ಏನಂತ ಹೇಳಿ? ಗಂಡಂದಿರನ್ನು ಕಳೆದುಕೊಂಡಂತಹ ಹೆಂಡತಿಯರಿದ್ದಾರೆ, ಮಕ್ಕಳನ್ನು ಕಳೆದುಕೊಂಡ ತಾಯಂದರಿದ್ದಾರೆ. ಅವರೆಲ್ಲರ ಭವಿತವ್ಯಕ್ಕೆ ಒಂದೇ ಒಂದು ಉತ್ತರ ಎನ್ನುವುದು ಸುಯೋಧನನ ರೂಪದಲ್ಲಿ. ನಾಳೆ ರಣಕ್ಷೇತ್ರದ ಪರಿಣಾಮ ನಾವು ಎಣಿಸಿದಂತೆ ಆಗಲಿಲ್ಲ ಎಂತಾದರೆ ನನ್ನ ಪರಿವಾರಕ್ಕೆ ಬದುಕುವ ದಾರಿಯೊಂದನ್ನು ನೀನೇ ತೋರಿಸಬೇಕು. ಆಗಲಿ ಪ್ರಭು, ಎಲ್ಲರಿಗೂ ನಾನು ಉತ್ತರವನ್ನು ಕೊಡುತ್ತೇನೆ. ಆದರೆ ಕಾಲಕ್ಕೊಂದು ಉತ್ತರವನ್ನು ನೀನೇ ಕೊಡಬೇಕಲ್ಲ. ನಾಳೆ ಎನ್ನುವುದು ಇಂದು ದಾಟಿ ಬರುವುದಲ್ವೇನು? ಇಂದು ಏನು ಮಾಡ್ತೀಯ ನೀನು? ಸಂಜಯ, ಸಾವಿರ ಸಾವಿರ ಸಂಖ್ಯೆಯಲ್ಲಿ ಸುತ್ತುವರೆದ ಸ್ನೇಹಿತರನ್ನ ಪಡೆದ ಭಾಗ್ಯವಂತ ನಾನು. ಈ ಹೊತ್ತು ನಾಳೆ ಏನು ಪ್ರಭುವೇ ಎಂದು ಕೇಳುವುದಕ್ಕೆ ಅವರು ಯಾರು? ಒಂದು ಕಾಲಕ್ಕೆ ನಿನ್ನನ್ನು ನೂಕಿನ ಸಂಜಯನ ಎಂದು ಅಬ್ಬರಿಸಿದವ ನೀನೇ ಬಂದು ಕೇಳುತ್ತಾ ಇದ್ದೀಯ, ದೊರೆಯೇ ನಾಳೆಯವರೆಗೆ ಹಿಂದೇನು ಎಂದು. ಕಾಲದ ವಿಪರ್ಯಾಸ. ಕಷ್ಟದಲ್ಲಿ ಬಂದು ಕೇಳುವ ನಿನ್ನಲ್ಲದೆ ಇನ್ಯಾರಲ್ಲಿ ಹೇಳಲಿ ಸಂಜಯ? ಇದೆ ಸರೋವರವೊಂದು ಇಲ್ಲಿಗೆ ಸಮೀಪದಲ್ಲಿ, ಇದೆ ಸರೋವರವೊಂದು ಇಲ್ಲಿಗೆ ಸಮೀಪದಲ್ಲಿ, ಹುದುಗಿರುವೆನೈ ಹಗೆಗಳರಿಯಲಂಕದಲ್ಲಿ. ಸಂಜಯ ಪ್ರಭು, ಒಂದು ಕಾಲಕ್ಕೆ ಈ ವಿಶಾಲವಾದಂತಹ ಕುರು ಸಾಮ್ರಾಜ್ಯದ ಅನಭಿಷಿಕ್ತ ದೊರೆಯಾದ ಈ ಸುಯೋಧನನಿಗೆ ಈ ಒಂದು ದಿನವನ್ನು ಉತ್ತರಿಸುವುದಕ್ಕೆ ಇರುವ ಮಾರ್ಗ ಒಂದೇ. ಯಾವುದು ಪ್ರಭು? ಅರಮನೆಗೆ ಹೋಗಲೇ ತಂದೆ ತಾಯಂದಿರು ಕೇಳುವ ಪ್ರಶ್ನೆಗಳಿಗೆ ಉತ್ತರ ಇಲ್ಲ. ರಣಕ್ಷೇತ್ರದಲ್ಲಿಯೇ ಉಳಿಯಲೇ ಸತ್ತು ಬಿದ್ದ ಹೆಣಗಳ ದೃಷ್ಟಿಯನ್ನು ನೋಡುವಂತಹ ಧೈರ್ಯ ನನಗಿಲ್ಲ. ಭೂಮಿಯ ಮೇಲಿನ ಯಾವ ಪ್ರದೇಶವೂ ನನಗೆ ಆಶ್ರಯವನ್ನು ನೀಡದಿದ್ದರೇನು? ಅದಾ ಕಾಣುತ್ತಿರುವಂತಹ ದ್ವೈಪಾಯನ ಸರೋವರ, ಅಲ್ಲಿ ಭೂಗರ್ಭವನ್ನೇ ಸೇರುತ್ತೇನೆ. ಆ ಸರೋವರದಲ್ಲಿ ಈ ಒಂದು ದಿನವನ್ನು ಕಳೆದು ನಾಳೆ ಮತ್ತೆ ಚೈತನ್ಯವನ್ನ ಪಡೆದು ಪಾಂಡವರ ಮೇಲಿನ ಹಗೆತನವನ್ನ ತೀರಿಸಿಕೊಳ್ಳುತ್ತೇನೆ ಸಂಜಯ, ತೀರಿಸಿಕೊಳ್ಳುತ್ತೇನೆ. ಅರಮನೆಗೆ ಹಿಂದೆ ಆ